ಚೌತಿ ಹಬ್ಬ ಹತ್ರ ಬರ್ತಾ ಇದೆ. ಹಬ್ಬಕ್ಕೆ ಈಗಾಗಲೇ ಹಲವಾರು ರೆಸಿಪಿಗಳನ್ನ ಶೇರ್ ಮಾಡಿರೋದ್ರಿಂದ ಇವತ್ತೊಂದು ಸಿಂಪಲ್ ಆದ ಪಂಚಕಜ್ಜಾಯದ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಬಾಣಲೆನ ಬಿಸಿಗೆ ಇಟ್ಕೊಂಡು 1.5 ಟೇಬಲ್ ಚಮಚ ಆಗುವಷ್ಟು ಎಳ್ಳನ್ನು ಹಾಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ತೇನೆ. ಎಳ್ಳೆಲ್ಲ ಚಟಪಟ ಅಂತ ಇದ್ದ ಹಾಗೆ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಗಸಗಸೆಯನ್ನ ಹಾಕೊಳ್ತಾ ಇದ್ದೇನೆ. ಗಸಗಸೆ ಇಲ್ಲಿ ಆಪ್ಷನಲ್, ಹಾಕೊಳ್ಳಬಹುದು ಅಥವಾ ಸ್ಕಿಪ್ ಕೂಡ ಮಾಡಬಹುದು. ಒಳ್ಳೆ ಪರಿಮಳ ಕೊಡ್ತದೆ ಗಸಗಸೆ. 1 ನಿಮಿಷ ಆ ಕಡೆ ಈ ಕಡೆ ಹುರ್ಕೊಂಡ್ರೆ ಸಾಕು. ಎಳ್ಳೆಲ್ಲ ಚಟಪಟ ಅಂತ ಇದೆ, ಹಾಗೆ ಗಸಗಸೆಯು ಕೂಡ ಚಟಪಟ ಅಂತ ಇದೆ. ಉರಿಯನ್ನು ಆಫ್ ಮಾಡ್ಕೊಂಡಿದ್ದೇನೆ. ಅದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಈಗ 1 ಕಪ್ ಆಗುವಷ್ಟು ಕೊಬ್ಬರಿಯನ್ನು ಹಾಕೊಳ್ತಾ ಇದ್ದೇನೆ. ಕೊಬ್ಬರಿಯಲ್ಲಿ ನೀರಿನ ಪಸೆ ಏನು ಇಲ್ಲ, ಒಣ ಕೊಬ್ಬರಿ ಅಂತ ಇದ್ರೆ ಹಾಗೆ ಡೈರೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದಿದ್ರಿಂದ ನಾನು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೇನೆ. ನಂತರ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇನೆ. ನಾನಿಲ್ಲಿ ಜೋನಿ ಬೆಲ್ಲ ಅಥವಾ ಡಬ್ಬಿ ಬೆಲ್ಲವನ್ನು ಬಳಸ್ತಾ ಇದ್ದೇನೆ. ಇದನ್ನ ಪಾಕ ಮಾಡ್ಕೊಳ್ಬೇಕು. ಅವಲಕ್ಕಿ ಪಂಚಕಜ್ಜಾಯವನ್ನ ಹಸಿಯಾಗಿ ಕೂಡ ಮಾಡ್ತೇವೆ. ಅದು ಹೆಚ್ಚು ದಿವಸ ಇಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಈ ರೀತಿ ಪಾಕವನ್ನ ಮಾಡಿ ನಾವು ಮಾಡಿದ್ರೆ ಸ್ವಲ್ಪ ದಿವಸ ಸ್ಟೋರ್ ಮಾಡ್ಕೊಳ್ಬಹುದು. 1 ವಾರದ ತನಕ ಹಾಳಾಗೋದಿಲ್ಲ. 2 ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕೊಂಡು ಚೆನ್ನಾಗಿ ಮುಚ್ತಾ ಹೋಗ್ತಾ ಇದ್ದ ಹಾಗೆ ಬೆಲ್ಲ ಎಲ್ಲ ಕರಗಿದ ನಂತರ ಪಾಕ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನೋಡಿ, ಚೆನ್ನಾಗಿ ಪಾಕ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ಜಜ್ಜಿರುವಂತಹ ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ಹುರಿದಿರುವಂತಹ ಎಳ್ಳು ಹಾಗೂ ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ತುಂಬಾ ತಣ್ಣಗಾಗಬೇಕು ಅಂತ ಇಲ್ಲ, ಸ್ವಲ್ಪ ಬೆಚ್ಚಗೆ ಇದ್ದಾಗ ನಾವು ಅವಲಕ್ಕಿಗೆ ಹಾಕೊಳ್ಬೇಕು. ಒಂದು ದೊಡ್ಡ ಪಾತ್ರೆಯಲ್ಲಿ ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ಪೇಪರ್ ಅವಲಕ್ಕಿ 5 ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ಕೆಲವೊಂದು ಗಣಪತಿ ದೇವಸ್ಥಾನಗಳಲ್ಲಿ ಈ ರೀತಿ ಒಂದು ಪಂಚಕಜ್ಜಾಯವನ್ನ ಮಾಡಿ ಪ್ಯಾಕ್ ಮಾಡಿ ಇರ್ತಾರೆ, ಪ್ರಸಾದವಾಗಿ ನಮಗೆ ಕೊಡ್ತಾರೆ. ತಿನ್ಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ಅದೇ ಒಂದು ಪಂಚಕಜ್ಜಾಯವನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮಾಡಿರುವಂತಹ ಕಾಯಿ ಬೆಲ್ಲದ ಪಾಕ ಸ್ವಲ್ಪ ತಣ್ಣಗಾಗಿದೆ ಅನ್ನುವಾಗ ಅವಲಕ್ಕಿಗೆ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಬಿಸಿಯಾಗೇ ಇದೆ, ನೋಡ್ಕೊಂಡು ಕಲ್ಸ್ಕೊಳ್ಳೋದು ಒಳ್ಳೆಯದು. ಒಮ್ಮೆ ಹೀಗೆ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಎಲ್ಲ ಕಡೆಗೂ ಕಾಯಿ ಬೆಲ್ಲ ಹೊಂದಾಣಿಕೆ ಆಗ್ತದೆ. ಇಲ್ಲ ಅಂದ್ರೆ ಒಂದು ಕಡೆ ಬೆಲ್ಲ ಹಾಗೆ ಉಳಿತದೆ, ಅವಲಕ್ಕಿಯ ಜೊತೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಚೆನ್ನಾಗಿ ಕಲಿಸಿದಾಗಿದೆ. ರುಚಿಯಾದಂತಹ ಒಂದೊಳ್ಳೆಯ ಪ್ರಸಾದ ರೆಡಿ ಆಯಿತು. ತುಂಬಾನೇ ಚೆನ್ನಾಗಿ ಆಗ್ತದೆ. ಖಂಡಿತ ನೀವು ಈ ಬಾರಿಯ ಗಣೇಶ ಚತುರ್ಥಿಗೆ ಈ ಒಂದು ಪಂಚಕಜ್ಜಾಯವನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಿ. ನನ್ನೆಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.